ಏನಮ್ಮ ಮಾಡ್ತಿದ್ಯಾ? ಹ್ಞೂ ಏನು ಮಾಡ್ತಿದ್ಯಾ? ಅಯ್ಯೋ ಪಾತ್ರೆಗಳು ತೊಳ್ಕೊಂಬಂದಿನಿ ಒಂದೆರಡು ರಾಶಿ ನೋಡಿಲಿ. 2 ರಾಶಿ? ಹಾಂ ನೋಡಿಲಿ, ಇವೆಲ್ಲ ಎತ್ತಿಕ್ತೀನಪ್ಪ. ನಿನಗೇನು ಕೆಲ್ಸಕ್ಕೆ ಹೋಗಿ ಬಂದೆ ಬೆಳಗ್ಗೆ 10 ಗಂಟೆಗೇನೆ. ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಂಡೆ ನಾನು. ನನ್ನ ಕೆಲಸ ನಾನು ಮಾಡಿದ್ದು, ನಿನ್ನ ಕೆಲಸ ನೀನು ಮಾಡು. ಅದೇ ನಿಂದು ಮುಗಿತೈತೆ, ನಂದು ಮುಗಿಯಲ್ಲ. ರಾತ್ರಿ ಫುಲ್ ಮಾಡಿದ್ರು ಇರ್ತೈತೆ ಹಂಗೆ. ನಿಂದು ಮುಗಿತೈತೆ ಎಲ್ಲ ಮಾಡಿದ್ರೆ. ಮಾಡ್ತಿದ್ದೀನಲ್ಲ, ಮಾಡಿದ್ರು ಇರ್ತೈತೆ. ಹೆಣ್ಮಕ್ಳು ಎಷ್ಟು ಮಾಡಿದ್ರು ಕೆಲಸ ಎನಿ ಟೈಮ್ ಇರ್ತೈತ್ರಿ ಮನೆಯಲ್ಲಿ. ಮಂಜುನಾಥ್ ಅವ್ರೆ, ಅದಕ್ಕೆ ಏನು ಮಾಡ್ಬೇಕಮ್ಮ? ಏನಾದ್ರು ಹೆಲ್ಪ್ ಮಾಡ್ಬೇಕು, ಸುಮ್ಮನೆ ಕೇಳ್ಬಿಡ್ದು ಏನು ಮಾಡ್ತಿದ್ಯಮ್ಮ ಅಂತಂದು. ಇದೇನೋ ಮೊಳಕೆ ಕಟ್ಟಿದ್ಯಾ? ಮೊಳಕೆ ಕಟ್ಟಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದೈತೆ, ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ವಾವ್, ನೋಡ್ರಿ, ಹಸಿ ತಿನ್ಬೇಕು, ಮೊಳಕೆ ಕಾಳು ಒಳ್ಳೇದು. ಮತ್ತೆ ಹಾಕೊಡು, ತಿಂತೀನಿ ಸ್ವಲ್ಪ. ಹೇಳಿದ್ರೆ ಮುಗೀತು. ನಾನೇ ಸೈಲೆಂಟ್ಗೆ ಹಾಕಿದ್ದೆ ಸ್ವಲ್ಪ ಹೊತ್ತು. ಬಡನಳ್ಳಿ ಮಾಡಿತ್ತತಿ. ಹಂಗೆ ಯಾರು ನೋಡೋಣ. ನಿಲ್ಲಿಲ್ಲ, ಹಂಗೆ ಇರು. ಹಂಗೆ. ಹಲೋ ಹಲೋ, ಯಾರಮ್ಮ? ಬಡನಳ್ಳಿನೇ. ಅದಕ್ಕೆ ನಿಂದು ಗುಯ್ 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 ಅಂತ ಮೊಬೈಲು. ಬಡನಳ್ಳಿ, ಪಕ್ಕ ಬಡನಳ್ಳಿ ಮಾಡಿರೋದು ಫೋನು ಅಂದೆ. ಅದಕ್ಕೆ ಬಂದು ಹಂಗೆ ವಿಡಿಯೋ ತೆಗಿತಿದ್ನಲ್ಲ, ಹಂಗೆ ಬಂದು ಮೊಬೈಲ್ ಹಿಂಗೆ ತೋರಿಸ್ದೆ. ಅದ್ರಾಗ ನಿನ್ನ ನಂಬರ್ ಕಾಣಿಸ್ತು. ಅದಕ್ಕೆ ನಂಬರ್ ಒಂದು ಇದು ಬ್ಲರ್ ಮಾಡಮ್ಮ, ಹಂಗೆ ಹಾಕಿ ಪಾಪ ಅಂದೆ. ನಾವು ಮಾಡ್ತಿದ್ದೀವಿ ಹೆಂಗೆ. ಅಲ್ಲಮ್ಮ, ಇದು ಡೈರೆಕ್ಟ್ ನೀನು ಮಾತಾಡ್ಬೋದು. ಯಾರಣ್ಣ ಈಯಮ್ಮ ಕೇಳಕ್ ಬರಲ್ಲ, ನಿನಗೆ ಕೇಳಕ್ ಬರಲ್ಲ. ಸರಿಯಾಗೈತಿ ಇಬ್ರಿಗೂ. ಹಾ, ಸರಿಯಾಗೈತೆ. ಹೆಂಗಣ ಬಂಗಣ ಹಂಗೆ ಬಿಚ್ಚಿ ನುಂಗಣ. ಇವಾಗ ಅಲ್ಲಮ್ಮ, ನಾವು ನೆನ್ಸ್ಕೊಂಡಂಗೆ ಫೋನ್ ಮಾಡ್ತೀಯಲ್ಲಮ್ಮ ನೀನು. ಏನನ್ ಕೇಳಿಸ್ತತ್ ನಿನಗೆ? ದೇವರಾಣ್ಗೆ ಇವಾಗ ಯಾಕೋ ಸದಾಶಿವನ್ಗೆ ಅದೇ ಧ್ಯಾನ ಅಂತ ನಿನಗೆ ಬರೀ ನಂದೇ ಧ್ಯಾನ. ನೋಡಮ್ಮ, ಪಾಪ ಪದ್ಮಕ್ಕೆ ಮಾಡ್ಲಿ ಹೇಳಂತ ಕಾಯ್ತಾ ಕೂರಲ್ಲ ನೀನು. ಯಾವತ್ತಿಗೂ ಯಾಕೆ ನೀನ್ ಮಾಡ್ಲಿಲ್ಲ? ಬರೀ ನನ್ನ ಕಡೆಯಿಂದ ಫೋನ್ ಬಂದೈತೆ, ನಿನ್ ಕಡೆಯಿಂದ ಒಂದು ಫೋನ್ ಬಂದೈತೆ ನನಗೆ ಅಂತ ಚರ್ಚೆನೇ ಆಗಿಲ್ಲ ನನ್ನ ಮಂಜು ಮಧ್ಯ. ಹೌದಾ? ಯಾರು ಮಾಡಿದ್ರು ಒಂದೇ. ಹೇಳು, ಯಾರು ಮಾಡಿದ್ರು ಇಬ್ರು ಮಾತಾಡ್ತೀರ ಅಷ್ಟೇ. ಆಗ ವಿಡಿಯೋ ಮಾಡ್ತಿದ್ದೀನಿ ದೇವ್ರಾಣ್ಗ. ನೀನು ಹೆಚ್ಚು ಕಮ್ಮಿ ಇಲ್ದಂಗ ಮಾತಾಡ್ಬೇಡ. ನೈಟು ನಾನು ಅಲ್ಲಿಗೆ ಎಂಡ್ ಮಾಡಿದೆ ವೀಡಿಯೋನ, ಸೊ ವ್ಲಾಗ್ನ. ಮತ್ತೆ ಬೆಳಗ್ಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀರು ಬಿಟ್ಟಿದ್ರಲ್ಲ, ಬಟ್ಟೆ ಎಲ್ಲ ತೊಳೆದು ಒಣಗಾಕೋಣ ಅಂತಂದು. ಸುಮಾರು ಬಟ್ಟೆಗಳು ಹಂಗೆ ಇತ್ತು, ಹಾಗಾಗಿ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ತೊಳ್ಕೊಂಡ್ರೆ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ ಅಂತಂದು ಇವತ್ತಿಂದ ಬಟ್ಟೆ ತೊಳೆಯೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ. ಅಂದರೆ ಒಂದೇ ದಿನವೇ ತೊಳೆಯಲ್ಲ ನಾನು, ಸೊ ಡೈಲಿ ಸ್ವಲ್ಪ ಸ್ವಲ್ಪ ಅಂದರೆ ನನಗೂ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ಟೆ ತೊಳೆದಿರೋ ಫೀಲು ಇರಲ್ಲ, ಕೆಲಸಗಳು ಸ್ವಲ್ಪ ಸ್ವಲ್ಪ ಹಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ಹಂಗಾಗಿ ಈ ರೀತಿ ಮಾಡ್ತಾ ಇರ್ತೀನಿ ಡೈಲಿ. ಈಗ ಸ್ವಲ್ಪ ಬಟ್ಟೆಗಳು ಎಲ್ಲ ಗಂಡು ಮಕ್ಕಳದೇ, ಅಂದರೆ ನನ್ನ ನಿತಿಂದು ಮತ್ತು ನಮ್ಮ ಮನೆಯವ್ರದ್ದು ಇಬ್ಬರದು ತೊಳೆದಿದ್ದೀನಿ. ಅದನ್ನೆಲ್ಲ ಜಾನ್ಸಿ ಒಣಾಗ್ತಾ ಇದೀನಿ. ನಮ್ಮಮ್ಮ ಈ ರೀತಿ ಏನಾದರೂ ಬೇಗ ಎದ್ಬಿಟ್ರೆ ಮನೆ ಹತ್ರ ಬಂದು ಸ್ವಲ್ಪ ಏನಾದರೂ ಕೆಲಸಗಳು ನಾನು ಜಾಸ್ತಿ ಮಾಡ್ತಾಯಿದ್ರೆ ಈಚೆ ಕಡೆದೆಲ್ಲ ತೊಳ್ಕೊಡೋದು, ಇಲ್ಲಾಂದರೆ ನೀರು ಹಿಡ್ಕೊಂಡು ಎಲ್ಲ ಬಕೆಟ್ಸ್ಗೂ ಮತ್ತು ಕೊಡಕ್ಕೂ ಎಲ್ಲ ತುಂಬಿಸಿ ಡ್ರಮ್ಗೆಲ್ಲ ತುಂಬಿಸೋದು, ಈ ರೀತಿ ಹೆಲ್ಪ್ ಮಾಡ್ತಾ ಇರ್ತಾರೆ ಒಂದೊಂದು ಟೈಮು. ಜಾಸ್ತಿ ನಾನು ಬ್ಯುಸಿ ಅಮ್ಮ, ನಾನೇ ಕರಿತೀನಿ ಒಂದೊಂದು ಸರಿ, ಅಮ್ಮ ಬಾರಮ್ಮ ಇದು ಮಾಡಿಕೊಡು, ನಾನು ತುಂಬ ಬ್ಯುಸಿ ಇದ್ದೀನಿ, ಹೊರಗಡೆ ಹೋಗಬೇಕು, ಇಷ್ಟು ಕೆಲಸ ಪೆಂಡಿಂಗ್ ಇದೆ, ಇಷ್ಟರಲ್ಲಿ ಮುಗಿಸ್ಬೇಕು, ಇಷ್ಟೇ ಟೈಮ್ ಇರೋದು ನನಗೆ ಅಂತ ಹೇಳಿದ್ರೆ ಪಾಪ ಬಂದು ಮಾಡಿಕೊಡ್ತಾರೆ. ಇಲ್ಲೇ ಪಕ್ಕ ಮನೆ, ನಮ್ಮ ಅಮ್ಮವ್ರ ಮನೆ ಆಗಿರೋದ್ರಿಂದ ಇದೊಂದು ಬೆನಿಫಿಟ್ ಇದೆ ನನಗೆ. ಯಾಕಂದರೆ ಸ್ವಲ್ಪ ದೂರ ಇದ್ದಿದ್ರೆ ಅದೊಂದು ಇದಾಗಿರೋದು, ಅಯ್ಯೋ ನಮ್ಮ ಅಮ್ಮವ್ರ ಮನೆಗೆ ಹೋಗಲ್ವೇ ಬರಲ್ವೇ ಅನ್ನೋದು ಇರೋದು. ಆದರೆ ದೇವರು ನನಗೆ ಇದೊಂದು ಪುಣ್ಯ ಅಂತಂದೇ ಹೇಳ್ಬೋದು ನಾನು ಪಡ್ಕೊಬಂದಿರುವಂಥದ್ದು. ಯಾಕಂದರೆ ಗಂಡನ ಮನೆ ಹತ್ರನೇ ತವ್ರ ಮನೆ ಇರೋದು. ಸ್ವಲ್ಪ ಜನ ಅಂತಾರೆ ಒಂದು ಊರು ಮರೆ ಆದರೂ ಇರಬೇಕು, ಆ ರೀತಿ ಹತ್ರ ಇದ್ದರೆ ಚೆನ್ನಾಗಿರಲ್ಲ, ಅದು ಪಕ್ಕದ ಮನೆ ಆದರೆ ಇನ್ನೂ ಚೆನ್ನಾಗಿರಲ್ಲ ಅಂತ ಅಂತಾರೆ. ನಮ್ಗೆ ಯಾವತ್ತೂ ಆ ಥರ ಅನಿಸಿಲ್ಲ.
ಯಾಕಂದರೆ ಮೇಯ್ನು ನಾವೇನು ಅವರು ಇದಕ್ಕೆ ಮೂಗು ತುರ್ಸೋಕೆ ಹೋಗ್ಬಾರ್ದು. ಅಂದರೆ ಅವರು ಸಂಸಾರದ ವಿಚಾರಕ್ಕೆ ನಾವು ಮಾತಾಡೋಕ್ಕೆ ಹೋದರೆ ತಾನೇ ಅಲ್ಲಿ ಬಿರ್ಕು ಅನ್ನೋದು ಬೀಳೋದು ಮತ್ತು ಮಾತುಗಳು ಅನ್ನೋದು ಬರೋದು. ನಾನೇನಿದ್ರು ನಮ್ಮ ಮನೆ ಎಷ್ಟೋ ಅಷ್ಟೇ ಇದು ಮಾಡ್ತೀನಿ. ಏನಾದರೂ ಖುಷಿಯಲ್ಲಿ ಭಾಗಿಯಾಗ್ತೀನಿ. ಆದರೆ ಅವ್ರೇನಾದರೂ ಮಗ ಸೊಸೆ ಅತ್ತೆ ಮಾವ ನಮ್ಮಪ್ಪ ನಮ್ಮಮ್ಮ ಇವ್ರು ಇರ್ತಾರಲ್ಲ, ಸೊ ಅವರೆಲ್ಲ ಏನಾದರೂ ಮನೆಯಲ್ಲಿ ಜಗಳ ಆ ಥರ ಏನಾದರೂ ಮಾಡ್ಕೊಂಡಾಗ ನಾನಲ್ಲಿ ಎಂಟ್ರಿನೂ ಆಗಲ್ಲ, ಯಾರಿಗೂ ನಮ್ಮಪ್ಪ ನಮ್ಮಮ್ಮನ ಸಪೋರ್ಟು ಮಾತಾಡಲ್ಲ, ಅವ್ರ ಸಪೋರ್ಟು ಮಾತಾಡಲ್ಲ, ಸೈಲೆಂಟಾಗಿ ಇದ್ಬಿಡ್ತೀನಿ. ಒಂದಿನ ಅಷ್ಟೇ, ಮಾರನೇ ದಿನ ಮತ್ತೆ ಅವರು ಅಯ್ಯೋ ನನ್ನ ಸೊಸೆ ಅಂತ ಸೊಸೆನೇ ಇಲ್ಲ, ನನ್ನ ಮಗ ಅಂತ ಮಗನೇ ಇಲ್ಲ ಅಂತ ನಮ್ಮಪ್ಪ ನಮ್ಮಮ್ಮ ಅಂತಾರೆ. ನಮ್ಮ ತಮ್ಮನೂ ನನ್ನ ತಮ್ಮನ ಹೆಂಡ್ತಿ ತುಂಬ ಒಳ್ಳೆಯವ್ರು, ನಮ್ಮ ಅತ್ತೆ ನಮ್ಮ ಮಾವ ನಮ್ಮಪ್ಪ ನಮ್ಮಮ್ಮ ಅಂತ ಅವರು ಅಂತಾರೆ. ಮಧ್ಯದಲ್ಲಿ ನಾವೇನಾದರೂ ಮಾತಾಡಿದರೆ ಸೊ ನಾವೇ ಅಲ್ಲಿ ಇದಾಗೋದು. ಅದಕ್ಕೋಸ್ಕರ ನಾನು ಚೆನ್ನಾಗಿ ನೋಡ್ಕೊಬಿಟ್ಟಿದ್ದೀನಿ ಅವ್ರನ್ನ. ಅವ್ರು ಏನೇ ಜಗಳ ಮಾಡ್ಕೊಂಡ್ರು ನಾನಂತೂ ಸೈಲೆಂಟಾಗಿರ್ತೀನಿ. ಇದು ಚೆನ್ನಾಗಿ ಕಲ್ತ್ಕೊಬಿಟ್ಟಿದ್ದೀನಿ ನಾನು. ಆ ರೀತಿ ಇರೋದ್ರಿಂದ ಸೊ ನಮಗೂ ಒಂದು ವ್ಯಾಲ್ಯೂ ಇರುತ್ತೆ. ಸುಮ್ಮನೆ ಹೋಗ್ಬಿಟ್ಟು ನಂದು ಬಾಯಿ ಐತೆ, ನಾನು ಮಾತಾಡ್ತೀನಿ, ನಂದು ನಡೀತೈತೆ ಅಂತಂದು ತೋರ್ಸಕ್ಕೆ ಹೋದರೆ ಮತ್ತೆ ನಮ್ಗಳಲ್ಲಿ ಎಳ್ಳಷ್ಟು ಬೆಲೆ ಇರಲ್ಲ. ಅಪ್ಪ ಅಮ್ಮ ಇರೋವರೆಗೂ ಹೋಗ್ಬೋದು ಬರ್ಬೋದು, ಅವ್ರು ಹೋದ್ಮೇಲೆ ಇನ್ನು ಇರೋದು ತಮ್ಮನ ಹೆಂಡ್ತಿ ಇವರೇ ಅಲ್ವಾ. ಸೊ ಅವರು ಕರೆದು ಕಳಿಸ್ಬೇಕಲ್ವಾ. ಸೊ ನಾವು ಜಾಸ್ತಿ ದರ್ಪ ತೋರ್ಸಕ್ಕೆ ಹೋಗ್ಬಾರ್ದು ಅವ್ರ ಮನೆಯಲ್ಲಿ. ಇದು ಓನ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ರೀತಿ ಮಾಡಿದ್ರೆ ನಮ್ಮ ತತ್ಕಾಲಕ್ಕೆ ನಮಗೆ ಖುಷಿ ಅನ್ನಿಸ್ಬೋದು. ಓ ನಂದೇ ನಡೀತಾ ಐತೆ, ನಂದೇ ಬಾಯಿ ಜಾಸ್ತಿ, ನಾನೇ ಗ್ರೇಟು ಅಂತ ಅನ್ನಿಸ್ಬೋದು ತತ್ಕಾಲಕ್ಕೆ. ಆಮೇಲೆ ಮುಂದೆ ಮುಂದೆ ಹೋಗ್ತಾ ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲದೆ ಇದ್ದಾಗ ಅವಾಗ ಅನಿಸುತ್ತೆ, ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ತಮ್ಮನ ಹೆಂಡ್ತಿ ಇದ್ದಾರಲ್ಲ, ಅವರಾದರೂ ಇರಬೇಕಾಗಿತ್ತು ಅಂತಂದೇಳಿ ಒಂದು ಸಾರಿ ಆದರೂ ಅನಿಸುತ್ತೆ ಮನಸ್ಸಿಗೆ. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಒಳ್ಳೆಯವ್ರ ಥರನೇ ಬಾಳಬೇಕೇ ಹೊರತು ಎಲ್ಲರ ಹತ್ರನೂ ಇರಿಸು ಮುರುಸು ಇದು ಮಾಡ್ಕೊಂಡು ಗಂಟು ಕಟ್ಕೊಂಡು ಹೋದರೆ ದೇವರು ಏನೂ ಮೆಚ್ಚಲ್ಲ. ನಾನು ಯಾವ ಸಂಬಂಧನೂ ದೂರ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನನಗೆ ಮುಂಚೆಯಿಂದಲೂ ಅಷ್ಟೇ ನಮ್ಮ ದೊಡ್ಡಮ್ಮರಾಗಿರ್ಬೋದು ನಮ್ಮ ಅಮ್ಮವರಾಗಿರ್ಬೋದು ಯಾವತ್ತೂ ಅವಳು ಕೆಟ್ಟವಳು, ಅವಳು ಹಿಂಗೆ ಅಂತಂದು ಇದುವರೆಗೂ ಹೇಳಿಲ್ಲ. ಸೊ ಅದಕ್ಕೋಸ್ಕರ ಆ ಬೆಲೆನ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. ನನ್ನ ತಮ್ಮನ ಹೆಂಡ್ತಿನೂ ಅಷ್ಟೇ ತುಂಬ ಒಳ್ಳೆಯವ್ರು ನಮ್ಮ ಅಕ್ಕ ಅಂತಂದೇ ಹೇಳ್ತಾ ಇರ್ತಾರೆ. ಏನಂದರೆ ನನಗೆ ನಾನೇ ಹೇಳ್ಕೋಬಾರ್ದು, ಅದು ಚೆನ್ನಾಗಿ ಅನಿಸಲ್ಲ. ಒಂಥರ ಏನೋ ನನಗೀಗ ಹೇಳ್ತಾ ಇದ್ರೂ ಒಂಥರ ಅನ್ನಿಸ್ತೈತೆ. ಯಾಕಂದರೆ ಅವ್ರ ಬಾಯಿಂದ ಕೇಳಬೇಕೇ ಹೊರತು ನಾವು ಅಯ್ಯೋ ನನ್ನ ತಮ್ಮನ ಹೆಂಡ್ತಿ ಒಳ್ಳೆಯವಳು ಅಂತಾಳೆ, ನಾನು ಒಳ್ಳೆಯವಳು, ನಂದು ಆ ಥರ ಈ ಥರ ಅಂತ ಹೇಳ್ಕೊತ ಹೋದರೆ ಅದು ನಮ್ಮ ವೈಯಕ್ತಿಕವಾಗಿ ನಾವೇ ಹೇಳ್ಕೊಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ. ಬೇರೆಯವ್ರು ಹೇಳಬೇಕು, ಬೇರೆಯವ್ರು ಬಂದು ನಮ್ಮ ಬಗ್ಗೆ ಹೇಳಿದ್ರೆ ಅವಾಗ ಒಂಥರ ಏನೋ ಮನಸ್ಸಿಗೆ ಒಂಥರ ಖುಷಿ. ಹಾಗಾಗಿ ನಿಮಗೆ ಒಂದು ಇದು ಸ್ವಲ್ಪ ಜನ ಕೇಳ್ತಾ ಇರ್ತಿರಲ್ಲ ಅಂಥವ್ರಿಗೋಸ್ಕರ ಹೇಳಿದ್ದಷ್ಟೇ. ಹಂಗಂತ ನಾನೇ ಬೆನ್ನು ತಟ್ಕೊತ ಇಲ್ಲ ನನಗೆ ನಾನೇ. ಅಲ್ಲಿಂದ ನೆಕ್ಸ್ಟು ನಾನು ಅಷ್ಟೆಲ್ಲ ಕೆಲಸಗಳು ಮುಗಿಸಿ ಹೊರಗಡೆದೆಲ್ಲ ತೊಳೆದು ಬಾಗಿಲು ಬಳೆದು ರಂಗೋಲಿ ಬಿಡಿಸಿ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಈ ಸ್ಯಾರಿನ ವೇರ್ ಮಾಡ್ಕೊಂಡು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ದೀಪಕ್ಕೆ ಎಣ್ಣೆ ಹಾಕಿ ಸೊ ಇವಾಗ ದೀಪ ಹಚ್ಬಿಟ್ಟು ಊದುಬತ್ತಿ ಬೆಳಗೋಣ ಅಂತಂದು ಸ್ವಲ್ಪ ಬ್ಲೌಸ್ ಡೀಪ್ ಜಾಸ್ತಿ ತೆಗೆದಿದ್ದಾರೆ. ಸೊ ಅವಾಗ ಬೇರೆ ಹತ್ರ ಸ್ಟಿಚ್ ಮಾಡಿಸ್ತಾ ಇದ್ದೆ ನಾನು. ಅವ್ರಿಗೆ ಮೆಜರ್ಮೆಂಟ್ ಕೊಟ್ಟಿದ್ರು ಆ ರೀತಿ ಮಾಡಿದ್ದಾರೆ. ಆದ್ರೂ ಸ್ವಲ್ಪ ಉದ್ದ ಹೇರಿದ್ರೆ ಅದೇನೂ ಕಾಣಲ್ಲ, ಹೊರಟೋಗುತ್ತೆ. ಏನಂದರೆ ನಾನು ಮೊನ್ನೆ ಹೇರ್ ಕಟ್ ಮಾಡಿಸಿರೋದ್ರಿಂದ ಸ್ವಲ್ಪ ಶಾರ್ಟ್ ಆಗಿದೆಯಲ್ಲ, ಸೊ ಹಂಗಾಗಿ ಸ್ವಲ್ಪ ಡೀಪ್ ಕಾಣುತ್ತೆ. ಆದರೂ ಆ ಬ್ಲೌಸು ಎಲ್ಲ ಸಖತ್ತಾಗಿತ್ತು ಕಲರ್ ಕಾಂಬಿನೇಷನ್, ಅದಕ್ಕೆ ವೇರ್ ಮಾಡಿದೆ. ಆ ಥರ ಬಗ್ಗಿದ್ರೆ ಆ ರೀತಿ ಕಾಣುತ್ತೆ, ನಿಂತ್ಕೊಂಡ್ರೆ ಅಷ್ಟಾಗಿ ಏನು ಹೇರು ಅಷ್ಟೇನು ಶಾರ್ಟ್ ಕಾಣಲ್ಲ, ಅದೆಲ್ಲ ಮುಂದೆ ಬಿದ್ದಿದೆಯಲ್ಲ ಹೇರು, ಅದಕ್ಕೋಸ್ಕರ ಆ ರೀತಿ ಕಾಣ್ತಾ ಇದೆ ಅಷ್ಟೇ. ಸೊ ದೇವ್ರಿಗೆ ಮನಸ್ಸಿಂದ ದೀಪ ಹಚ್ಬಿಟ್ಟು ಈಗ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರನ್ನ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಹೇಳಿದ್ದೀನಿ. ತುಂಬ ಆವಾಗಲೇ ಒಂದು 2-3 ವೀಡಿಯೋಸಲ್ಲಿ ಹಳೆ ವೀಡಿಯೋಸಲ್ಲಿ ಹೇಳಿದ್ದೆ ಕಣ್ಣು ಚೆಕಪ್ಗೆ ಹೋಗ್ತಾ ಇರೋದು. ಅದೇನು ಅಂತ ಡೀಟೇಲ್ಡಾಗಿ ನಿಮಗೆ ಹೇಳ್ತೀನಿ ಮುಂದೆ. ಈಗ ಸದ್ಯಕ್ಕೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಈ ರೀತಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಸೊ ನಾವು ಒಳ್ಳೆಯವರು ನಾವು ಕೆಟ್ಟವರು ಅನ್ನೋದಕ್ಕಿಂತಲೂ ಸೊ ನಾವು ಒಳ್ಳೆ ತಂದಲ್ಲಿದ್ದು ದೇವರಿಗೆ ಒಂದು ಬತ್ತಿ ಹಚ್ಚೋದ್ರಿಂದ ಸೊ ನಮ್ಮ ತೋರ್ಪಡಿಕೆ ಆಗಲ್ಲ ಇದು. ಯಾಕಂದರೆ ನಮ್ಮ ಮನಸ್ಸು ನೆಮ್ಮದಿಗೆ ಖುಷಿಗೆ ನಾವು ಬತ್ತಿ ಹಚ್ಚಿ ದೀಪ ಹಚ್ಚಿ ಈ ರೀತಿ ಊದುಬತ್ತಿ ಹಚ್ಚೋದು ಅಷ್ಟೇ. ಸೊ ಬೇರೆಯವ್ರಿಗಾಗಿ ಬದುಕೋದು ಬೇಡ, ನಮಗೆ ನಾವು ಬದುಕೋಣ ಅಷ್ಟೇ, ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಪೂಜೆ ಮುಗಿಸಿ ಸ್ವಲ್ಪ ಟಿಫನ್ ಮಾಡಿದೆ. ಟಿಫನ್ ಅಂದರೆ ಏನಿಲ್ಲ, ಮಸೊಪ್ಪು ಸಾಂಬಾರಿತ್ತು ನೆನ್ನೆದೇನೆ, ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಬೆಳಗ್ಗೆಯಿಂದ ವಾರ ಎಲ್ಲ ಮಾಡಿ ಬಟ್ಟೆ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು, 11 ಗಂಟೆ ಆಗಿದೆ. ಈಗ ನಮ್ಮ ಮನೆಯವ್ರಿಗೆ ಅದೇ ಕಣ್ಣದು ತೋರಿಸಿದ್ನಲ್ಲ ಆ ಸಾರಿ ಹೋದಾಗ, ಹಾಗಾಗಿ ಈಗ ಚೆಕಪ್ಗೆ ಹೋಗ್ತಾ ಇದ್ದೀವಿ. ಅವ್ರೇನಾದರೂ ಡೇಟ್ ಕೊಟ್ಟರೆ ಆ ಡೇಟ್ಗೆ ಹೋಗಿ ಆಪ್ರೇಷನ್ ಮಾಡಿಸ್ಬೇಕು ಒಂದು. ಸೊ ಇನ್ನೊಂದು 5-6 ಮಂತ್ ಏನೋ ಗ್ಯಾಪ್ ಕೊಡ್ತಾರಂತೆ. ನಮ್ಮ ಅಮ್ಮನೂ ಅದೇ ಆಪ್ರೇಷನ್ ಮಾಡಿಸಿದ್ರು, ಹಂಗಾಗಿ ನಮ್ಮ ಅಮ್ಮನಿಗೆ ಗೊತ್ತು ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಸೊ ಈಗ ಹೊರಡ್ತಾ ಇದ್ದೀವಿ ಪಾವಗಡ, ಹೋಗ್ಬಿಟ್ಟು ಎಲ್ಲನೂ ಅಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಏನು ಹೇಳಿದ್ರು ಮತ್ತು ಅಲ್ಲಿ ಟೈಮ್ ಎಷ್ಟು ಕೊಟ್ಟರು, ಡೇಟ್ ಎಷ್ಟು ಕೊಟ್ಟರು ಅಂತಂದು ಹೇಳ್ತೀನಿ. ಯಾವತ್ತಿನ ದಿನ ಹೋಗೋದು ಎಲ್ಲನೂ ಶೇರ್ ಮಾಡ್ಕೊತೀನಿ. ಹಾಗೆ ನೋಡ್ತಾ ಇರಿ. ಹಾಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ
ನನ್ನ ಕವರ್ಗಳು ಮತ್ತು ಬ್ಯಾಗು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಈಗ ಹೊರಟೆ. ಇದು ತುಂಬ ಹಳೇದು ಹೇಳ್ರಿ, ಒಂದು 2 ವರ್ಷದ ಹಿಂದೆ ನನಗೆ ಪ್ರಮೋಷನ್ಗೆ ಅಂತ ಕಳಿಸಿರುವಂಥ ಸ್ಯಾರಿ. ಸೊ ಸುಮ್ಮನೆ ಇಟ್ಟರೆ ಒಂದೊಂದು ದಿನ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ತುಂಬ ಚೆನ್ನಾಗಿದೆ. ಮೇಯ್ನು ಬ್ಲೌಸ್ ಕಲರು, ಈ ಬಾರ್ಡ್ರ್ ಕಲರು, ಮತ್ತು ಇದು ಸ್ಯಾರಿ ಲೈಟ್ ಪಿಸ್ತಾ ಗ್ರೀನ್ ಆಯ್ತಲ್ಲ, ಹಾಗಾಗಿ ಸಖತ್ತಾಗಿ ಕಾಣ್ತೈತೆ. ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡೆ ಹೋಗ್ತಾಯಿದ್ದೀನಿ ಪಾವಗಡನ. ಆಮೇಲೆ ತೋರಿಸ್ತಾರೆ ಹೇಳ್ರಿ ನಮ್ಮ ಮನೆಯವರು, ಓಡಾಡ್ತೀನಲ್ಲ. ಸೊ ಅಂಥ ಟೈಮಲ್ಲಿ ಚೆನ್ನಾಗಿದೆ. ಒಂದು ಸ್ವಲ್ಪ ಬ್ಲೌಸ್ ಲೂಸ್ ಹೊಲ್ದಿದ್ದಾರೆ ಅಷ್ಟೇ, ಇಂಥದ್ದು ಹತ್ರ ಎಲ್ಲ ಲೂಸ್ ಇದೆ. ಒಂದೊಂದು ಸ್ಟಿಚ್ ಹಾಕ್ಸಿದ್ರೆ ಸಖತ್ತಾಗಿ ಬರುತ್ತೆ. ಬಾಡಿ ಫಿಟ್ಟಿಂಗ್ ಎಲ್ಲ ಸಖತ್ತಾಗಿರುತ್ತೆ. ಈಗ ಹೊರಡ್ತಾ ಇದ್ದೀವಿ, ಲೇಟ್ ಆಗುತ್ತೆ. ಹೋಗ್ಬಿಟ್ಟು ಅಲ್ಲಿ ಎಲ್ಲ ಶೇರ್ ಮಾಡ್ಕೊತೀನಿ. ನಾನು ಪೂಜೆ ಮಾಡಬೇಕಾದ್ರೆ ಕರೆಂಟ್ ಇರಲಿಲ್ಲ, ಹೋಗಿತ್ತು. ಹಾಗಾಗಿ ಕರೆಂಟ್ ಬಂತು, ಒಂದು ಕ್ಲಿಪ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಪೂಜೆ ಮಾಡಿದ್ದು ಸಿಂಪಲ್ಲಾಗಿ. ಚೆನ್ನಾಗಿದೆಯಲ್ವಾ? ಸೊ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ. ಅಲ್ಲಿಂದ ಇನ್ನೇನು ಮನೆಯಿಂದ ಹೊರಟ್ವಿ. ಸೊ ಹೊರಡೋ ದಾರಿಲಿ ಇಲ್ಲಿ ಕೋಟಗುಡ್ಡ ಇನ್ನೇನು ಎಂಟ್ರಿ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಲೆಫ್ಟ್ ಸೈಡಲ್ಲೇ ನಮ್ಮೂರಿಂದ ಬರ್ತಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿ ಸಾರಿ ನಾವು ಈ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ದೇವ್ರಿಗೆ ಕೈ ಮುಗ್ದೆ ಹೋಗ್ತೀನಿ ನಾನು. ಅಂದರೆ ಸಮ್ಟೈಮ್ಸು ನಾನು ಇಳಿದು ದೇವ್ರಿಗೆ ಕೈ ಮುಗಿಯೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಹಂಗೆ ಹೋಗ್ತೀವಿ. ಸುಮ್ಮನೆ ಈ ರೀತಿ ಕೈ ಮುಕ್ಕೊಂಡು ಗಾಡಿಲೇ ಹೋಗ್ತಾ ಇರ್ತೀನಿ. ಇವತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ, ಇಲ್ಲ ನಿಲ್ಲಿಸ್ರಿ, ನನಗೆ ಯಾಕೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತೈತೆ, ನಾನು ಹೋಗ್ತೀನಿ ಅಂತ ಅಂದರೆ, ಸರಿ ಆಯಿತು ನಡಿ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರು ಇಲ್ಲಿ ನಿಲ್ಲಿಸಿ ಪಾಪ ಅವರು ಬಂದರು ಜೊತೆಗೆ. ಪರವಾಗಿಲ್ಲ, ಅವ್ರು ನಂಬಿಲ್ಲ ಅಂದರೂ ನಾನು ನಂಬ್ತೀನಿ ಅಂತಂದು ಹೇಳ್ಬಿಟ್ಟು ನನಗೆ ಈ ರೀತಿ ಸಪೋರ್ಟಿವ್ ಆಗಿದ್ದಾರೆ. ನಿಜ, ನನಗೆ ನಮ್ಮ ಮನೆಯವರು ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಅವಾಗಿದ್ದ ವ್ಯಕ್ತಿಗೆ ಈಗಿರುವಂಥ ಗುಣಕ್ಕೆ ನೋಡ್ತಾ ಇದ್ದರೆ ದೇವರು ನನ್ನ ಒಳ್ಳೆತನಕ್ಕೆ, ನನ್ನ ಇದಕ್ಕೆ, ನಾನು ಇವರೇ ಬೇಕು ಅಂತ ಹಠ ಹಿಡಿದು ಇವ್ರನ್ನ ಪಡ್ಕೊಂಡಿರೋದಕ್ಕೆ ದೇವ್ರು ನನಗೆ ಈ ಥರ ಲೈಫ್ ಕೊಟ್ಟನೇನೋ ಅಂತ ಅನಿಸುತ್ತೆ ಒಂದೊಂದು ಸಾರಿ. ನಾವು ಒಳ್ಳೆತನದಲ್ಲಿದ್ದರೆ ಒಳ್ಳೆ ಲೈಫ್ ಸಿಕ್ಕೇ ಸಿಗುತ್ತೆ, ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾರೆ. ನಮ್ಮ ಮನೆಯವ್ರು ನೋಡೋಕ್ಕೆ ಗಾಂಭೀರ್ಯವಾಗಿ ಕಾಣ್ತಾರೆ ಅಷ್ಟೇ. ಸೊ ಮತ್ತು ತೋರ್ಪಡಿಕೆ ಪ್ರೀತಿ ಆ ಥರ ಏನೂ ನಮ್ಮ ಮನೆಯವ್ರು ತೋರಿಸಲ್ಲ, ಎಲ್ಲ ಮನಸ್ಸಲ್ಲೇ ಇರುತ್ತೆ. ಆದರೆ ಯಾವ ಥರ ಇರಬೇಕು ಏನು ಅನ್ನೋದು ಒಂದು ಸ್ವಲ್ಪ ಅವ್ರಿಗೆ ಅಂದರೆ ಜನ ಇರಬೇಕಾದ್ರೆ ಯಾವ ರೀತಿ ಇರಬೇಕು, ಜನ ಇದ್ದಾಗ ಯಾವ ರೀತಿ ಇರಬೇಕು ಅನ್ನೋದು ಒಂದು ಒಳ್ಳೆ ಗುಣ ಇದೆ ಅವ್ರಿಗೆ. ಯಾರಾದರೂ ಇದ್ದಾಗ ಓವರ್ ಆ್ಯಕ್ಷನ್ ಆ ಥರ ಎಲ್ಲ ಮಾಡಲ್ಲ. ಸೊ ಅವರು ಏನಿದ್ರು ಯಾವಾಗಲೂ ಒಂದೇ ರೀತಿ, ಒಂದೇ ದಾರಿ, ಒಂದೇ ಗುರಿ ಅಂತಾರಲ್ಲ, ಆ ರೀತಿ ಮನುಷ್ಯ. ನೋಡೋಕ್ಕೆ ಸ್ವಲ್ಪ ಹೇಳ್ತಾ ಇರ್ತಾರೆ ಎಲ್ಲರೂ, ಏನು ನಿಮ್ಮ ಮನೆಯವ್ರು ಅಷ್ಟೊಂದು ಸ್ಟ್ರಿಕ್ಟಾಗಿ ಇರ್ತಾರಲ್ಲ, ಹಿಂಗೆ ಅಂತಂದು ಇರ್ತಾರೆ ಸ್ಟ್ರಿಕ್ಟಾಗಿ. ಆದರೆ ಮಗುವಿನಂಥ ಮನಸ್ಸು ಅವ್ರದ್ದು. ನಿಜ, ಅವ್ರು ಮಾತಾಡಿದ್ರೆ ಅವ್ರ ಜೊತೆ ಗೊತ್ತಾಗುತ್ತೆ ಆ ಮಾತಲ್ಲಿ ಎಷ್ಟು ಮುಗ್ಧತೆ ಇದೆ ಅನ್ನೋದು. ತುಂಬ ಜನ ಮಾತಾಡಿದಾರೆಲ್ಲ ಹಾಗೆ ಹೇಳ್ತಾರೆ. ನೋಡೋಕ್ಕೆ ಸ್ಟ್ರಿಕ್ಟಾಗಿ ಕಾಣ್ತಾರೆ, ಆದರೆ ತುಂಬ ನಿಮಗಿಂತಲೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ತುಂಬ ಒಳ್ಳೆ ಮನಸ್ಸು ಅಣ್ಣಂದು, ಓಪನ್ ಅಪ್ ಹಾರ್ಟೆಡ್ ಅಂತಂದು ತುಂಬ ಜನ ಹೇಳಿ ಇಷ್ಟಪಡ್ತಾ ಇರ್ತೀರಿ ನೀವು ಕಾಮೆಂಟ್ ಸೆಕ್ಷನಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆಯವರು ನೋಡೋಕ್ಕೆ ಸ್ಟ್ರಿಕ್ಟಾಗಿ ಕಾಣ್ತಾರಾಗಲಿ, ತುಂಬ ಒಳ್ಳೆ ಮನಸ್ಸು, ಒಳ್ಳೆ ಗುಣ ನಮ್ಮ ಮನೆಯವರು. ಯಾರನ್ನೇ ಆಗಿರ್ಬೋದು ಈ ರೀತಿ ಬೈಕೊಳ್ಳೋದು, ಇಲ್ಲ ನಂದೇ ತಪ್ಪಿದ್ರೂ ಸೊ ನನ್ನ ಸಪೋರ್ಟ್ ಮಾತಾಡೋದು ಆ ರೀತಿ ಎಲ್ಲ ಬರಲ್ಲ. ನಂದು ತಪ್ಪಿದ್ರೆ ತಪ್ಪು, ಸರಿ ಇದ್ದರೆ ಸರಿ, ಅದೆಷ್ಟೇ ಜನ ಆಗಿರಲಿ ಏನಿರಲಿ, ಹೆಂಡತಿ ಸಪೋರ್ಟು ಹಂಗೆಲ್ಲ ಮಾತಾಡಲ್ಲ ನಮ್ಮ ಮನೆಯವರು. ವಿಡಿಯೋ ಇಷ್ಟ ಆದರೆ ಲೈಕ್